ಭಗವಾನ್ ವಿಠಲ ಅಥವಾ ಪಾಂಡುರಂಗ ವಿಠಲನು ವಿಷ್ಣುವಿನ ಅವತಾರವಾಗಿದ್ದು, ಮಹಾರಾಷ್ಟ್ರದ ಪಂಢರಾಪುರದಲ್ಲಿರುವ ವಿಶ್ವಪ್ರಸಿದ್ಧ ಪಂಢರಾಪುರ ರುಕ್ಮಿಣಿ ವಿಠಲ ದೇವಾಲಯದಲ್ಲಿ ಪೂಜಿಸಲ್ಪಡುತ್ತಾನೆ. ಪಂಢರಾಪುರದಲ್ಲಿ ಭಗವಾನ್ ವಿಠಲನ ಅವತಾರದ ಬಗ್ಗೆ ವಿವರಿಸುವ ಒಂದು ಆಸಕ್ತಿದಾಯಕ ಕತೆ ಇದಾಗಿದೆ. ವೀಕ್ಷಕರೇ, ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಮ್ಮೆ ಪುಂಡಲಿಕ ಎಂಬ ಭಕ್ತನು ಕಾಶಿಗೆ ಪ್ರಯಾಣಿಸುತ್ತಿದ್ದಾಗ ಸಂತ ಕುಕ್ಕೂಟರ ಆಶ್ರಮವನ್ನು ತಲುಪಿದನು. ಅವನು ಋಷಿಯನ್ನು ಕಾಶಿಗೆ ಹೋಗುವ ದಾರಿಯನ್ನು ಕೇಳಿದನು. ಕುಕ್ಕೂಟ ಋಷಿಯು ತನಗೆ ಕಾಶಿಗೆ ಹೋಗುವ ದಾರಿ ತಿಳಿದಿಲ್ಲ ಮತ್ತು ತಾನು ಎಂದಿಗೂ ಅಲ್ಲಿಗೆ ಹೋಗಿರಲಿಲ್ಲ ಎಂದು ಹೇಳಿದನು. ಕಾಶಿಗೆ ಹೋಗುವ ದಾರಿ ತಿಳಿದಿಲ್ಲದ ಕುಕ್ಕೂಟ ಋಷಿಯನ್ನು ಪುಂಡಲಿಕ ಗೇಲಿ ಮಾಡಿ, ಅವನಂತಹ ಪವಿತ್ರ ಪುರುಷ ಈಗಾಗಲೇ ಕಾಶಿಗೆ ಭೇಟಿ ನೀಡಬೇಕಿತ್ತು ಎಂದು ಹೇಳಿದನು. ಕುಕ್ಕೂಟ ಋಷಿ ಮೌನವಾಗಿದ್ದರು ಮತ್ತು ಪುಂಡಲಿಕನಿಗೆ ಉತ್ತರಿಸಲು ತಲೆಕೆಡಿಸಿಕೊಳ್ಳಲಿಲ್ಲ. ರಾತ್ರಿಯ ಸಮಯದಲ್ಲಿ ಪುಂಡಲಿಕನು ಆಶ್ರಮದಲ್ಲಿದ್ದಾಗ ಮಹಿಳೆಯರ ಧ್ವನಿಯನ್ನು ಕೇಳಿದನು. ಏನಾಗುತ್ತಿದೆ ಎಂದು ನೋಡಲು ಅವನು ಹೊರಗೆ ಬಂದಾಗ 3 ಮಹಿಳೆಯರು ಆಶ್ರಮದ ಮೇಲೆ ನೀರು ಸಿಂಪಡಿಸಿ ಸ್ವಚ್ಛಗೊಳಿಸುತ್ತಿರುವುದನ್ನು ನೋಡಿದನು. ವಿಚಾರಿಸಿದಾಗ ಪುಂಡಲಿಕನು ಆ 3 ಮಹಿಳೆಯರು ಗಂಗಾ, ಯಮುನಾ ಮತ್ತು ಸರಸ್ವತಿ ಎಂದು ತಿಳಿದು ಬಂತು ಮತ್ತು ಅವರು ಕುಕ್ಕೂಟ ಋಷಿಯ ಆಶ್ರಮವನ್ನು ಸ್ವಚ್ಛಗೊಳಿಸಲು ಬಂದಿದ್ದರು. ಕಾಶಿಗೆ ಭೇಟಿ ನೀಡದ ಕುಕ್ಕೂಟನಂತಹ ಸಂತನು ತನ್ನ ಆಶ್ರಮವನ್ನು ಶುದ್ಧೀಕರಿಸಲು 3 ಪವಿತ್ರ ನದಿಗಳು ಹೇಗೆ ಇಳಿದವು ಎಂಬಷ್ಟು ಪವಿತ್ರ ಮತ್ತು ಶಕ್ತಿಶಾಲಿ ಎಂದು ಪುಂಡಲಿಕನಿಗೆ ಆಶ್ಚರ್ಯವಾಯಿತು. ಧರ್ಮನಿಷ್ಠೆ, ಆಧ್ಯಾತ್ಮಿಕತೆ ಮತ್ತು ಭಕ್ತಿ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವುದರ ಮೇಲೆ ಅಥವಾ ದುಬಾರಿ ಆಚರಣೆಗಳನ್ನು ಮಾಡುವುದರ ಮೇಲೆ ಅವಲಂಬಿತವಾಗಿಲ್ಲ, ಬದಲಾಗಿ ಒಬ್ಬರ ಕರ್ಮವನ್ನು ನಿರ್ವಹಿಸುವುದರ ಮೇಲೆ ಅವಲಂಬಿತವಾಗಿದೆ ಎಂದು 3 ಮಹಿಳೆಯರು ಪುಂಡಲಿಕನಿಗೆ ಹೇಳಿದರು. ಆ 3 ಮಹಿಳೆಯರು ಅವನಿಗೆ ಕುಕ್ಕೂಟ ಋಷಿ ತನ್ನ ಹೆತ್ತವರಿಗೆ ಅತ್ಯಂತ ನಿಷ್ಠೆಯಿಂದ ಸೇವೆ ಸಲ್ಲಿಸಿ ಪಾಲನೆ ಮಾಡಿ ಆ ಒಂದು ಗುರಿಗಾಗಿ ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ಹೀಗೆ ಅವರು ಮೋಕ್ಷವನ್ನು ಗಳಿಸಲು ಮತ್ತು ನಮ್ಮನ್ನು ಭೂಮಿಗೆ ಕರೆತರಲು ಸಾಕಷ್ಟು ಪುಣ್ಯವನ್ನು ಸಂಗ್ರಹಿಸಿದ್ದಾರೆ ಎಂದು ಹೇಳಿದರು. ಪುಂಡಲಿಕನು ತನ್ನ ವೃದ್ಧ ಹೆತ್ತವರನ್ನು ಮನೆಯಲ್ಲಿ ಬಿಟ್ಟು ಮೋಕ್ಷ ಮತ್ತು ಆಶೀರ್ವಾದ ಪಡೆಯಲು ಕಾಶಿಗೆ ಭೇಟಿ ನೀಡುತ್ತಿದ್ದನು. ತನ್ನ ಹೆತ್ತವರನ್ನು ಕಾಶಿಗೆ ಕರೆದುಕೊಂಡು ಹೋಗಬೇಕೆಂಬ ಕೋರಿಕೆಯನ್ನು ಅವನು ಸ್ವೀಕರಿಸಲಿಲ್ಲ. ಪುಂಡಲಿಕನಿಗೆ ಈಗ ತನ್ನ ತಪ್ಪಿನ ಅರಿವಾಯಿತು. ಮನೆಗೆ ಹಿಂತಿರುಗಿ ತನ್ನ ಹೆತ್ತವರನ್ನು ಕಾಶಿಗೆ ಕರೆದುಕೊಂಡು ಹೋಗಿ ಹಿಂತಿರುಗಿದಾಗ ಅವರನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದನು. ಆದ್ದರಿಂದ ಅವನು ವೃದ್ಧ ತಾಯಿ ಮತ್ತು ತಂದೆಯ ಆರೈಕೆ ಎಲ್ಲಕ್ಕಿಂತ ಹೆಚ್ಚಾಗಿತ್ತು. ಒಂದು ದಿನ ಪುಂಡಲಿಕನಿಗೆ ತನ್ನ ಹೆತ್ತವರ ಮೇಲಿನ ಪ್ರಾಮಾಣಿಕ ಭಕ್ತಿಯಿಂದ ಕೃಷ್ಣ ಪರಮಾತ್ಮನು ಪ್ರಭಾವಿತನಾಗಿ ಪುಂಡಲಿಕನ ಮನೆಗೆ ಭೇಟಿ ನೀಡಲು ನಿರ್ಧರಿಸಿದರು. ಶ್ರೀಕೃಷ್ಣನು ಪುಂಡಲಿಕನ ಮನೆಗೆ ಭೇಟಿ ನೀಡಿದಾಗ ಅವನು ತನ್ನ ವೃದ್ಧ ಹೆತ್ತವರಿಗೆ ಊಟ ಬಡಿಸುತ್ತಿದ್ದನು. ಪುಂಡಲಿಕನು ತನ್ನ ಬಾಗಿಲಲ್ಲಿ ಭಗವಂತನನ್ನು ನೋಡಿದನು. ಆದರೆ ಅವನ ಹೆತ್ತವರ ಮೇಲಿನ ಭಕ್ತಿ ಎಷ್ಟು ತೀವ್ರವಾಗಿತ್ತು ಎಂದರೆ ಅವನು ಮೊದಲು ತನ್ನ ಕರ್ತವ್ಯವನ್ನು ಮುಗಿಸಿ ನಂತರ ತನ್ನ ಅತಿಥಿಯನ್ನು ನೋಡಿಕೊಳ್ಳಲು ಬಯಸಿದನು. ಪುಂಡಲಿಕನು ಎಂತಹ ಹಂತವನ್ನು ತಲುಪಿದನೆಂದರೆ ಅತಿಥಿಯು ಕೇವಲ ಮರ್ತ್ಯನೋ ಅಥವಾ ದೇವರು ಎಂಬುದು ಅವನಿಗೆ ಮುಖ್ಯವಲ್ಲ, ಅವನ ಹೆತ್ತವರಿಗೆ ಸೇವೆ ಸಲ್ಲಿಸುವುದು ಮಾತ್ರ ಮುಖ್ಯವಾಗಿತ್ತು. ಪುಂಡಲಿಕನು ಶ್ರೀಕೃಷ್ಣನಿಗೆ ನಿಲ್ಲಲು ಒಂದು ಇಟ್ಟಿಗೆಯನ್ನು ಕೊಟ್ಟು ತನ್ನ ಕರ್ತವ್ಯ ಪೂರ್ಣಗೊಳ್ಳುವವರೆಗೆ ಕಾಯುವಂತೆ ಹೇಳಿದನು. ಪುಂಡಲಿಕನು ತನ್ನ ಹೆತ್ತವರ ಮೇಲಿನ ಭಕ್ತಿಯಿಂದ ಪ್ರೇರಿತನಾದ ಕೃಷ್ಣನು ಅವನಿಗಾಗಿ ತಾಳ್ಮೆಯಿಂದ ಕಾಯುತ್ತಿದ್ದನು. ನಂತರ ಪುಂಡಲಿಕ ಹೊರಬಂದಾಗ ತನ್ನನ್ನು ಕಾಯುವಂತೆ ಮಾಡಿದ್ದಕ್ಕಾಗಿ ಭಗವಂತನಲ್ಲಿ ಕ್ಷಮೆ ಕೇಳಿದನು. ಕೃಷ್ಣ ಪರಮಾತ್ಮನು ಅವನನ್ನು ಆಶೀರ್ವದಿಸಿ ವರವನ್ನು ಕೇಳಲು ಕೇಳಿದನು. ಭಗವಂತನೇ ನನಗಾಗಿ ಕಾಯುತ್ತಿರುವಾಗ ನಾನು ಇನ್ನೇನು ಕೇಳಲಿ ಎಂದು ಪುಂಡಲಿಕ ಹೇಳಿದನು. ಶ್ರೀಕೃಷ್ಣನು ವರವನ್ನು ಕೇಳಲೇಬೇಕೆಂದು ಒತ್ತಾಯಿಸಿದಾಗ ಪುಂಡಲಿಕನು ಭಗವಂತ ಭೂಮಿಯ ಮೇಲೆ ಇದ್ದು ತನ್ನ ಭಕ್ತರನ್ನು ಆಶೀರ್ವದಿಸಿ ನೋಡಿಕೊಳ್ಳಬೇಕೆಂದು ಬೇಡಿಕೊಂಡನು. ಕೃಷ್ಣ ಪರಮಾತ್ಮನು ಅಲ್ಲಿಯೇ ಇರಲು ಒಪ್ಪಿಕೊಂಡನು ಮತ್ತು ಅವನನ್ನು ವಿಠಲ ಅಥವಾ ಇಟ್ಟಿಗೆಯ ಮೇಲೆ ನಿಂತ ಭಗವಂತ ಎಂದು ಕರೆಯಲಾಗುತ್ತದೆ. ಭಗವಾನ್ ವಿಠಲನ ಈ ರೂಪವನ್ನು ಸ್ವಯಂಭೂ ಅಂದರೆ ಅವನ ವಿಗ್ರಹವನ್ನು ಕೆತ್ತಲಾಗಿಲ್ಲ, ಆದರೆ ಅದು ಸ್ವತಃ ಅಸ್ತಿತ್ವಕ್ಕೆ ಬಂದಿತು.
ನಿಮಗೂ ಈ ಕತೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.